ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ಸೋಮವಾರ, ಹೀಗಾಗಿ ಶಿವನನ್ನ ಮೆಚ್ಚಿಸಲು ಏನು ಮಾಡಬೇಕು, ಬಡತನ ನಿವಾರಣೆ ಶಿವನಿಂದ ಸಾಧ್ಯನಾ, ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಮಾತ್ರೇ ನಮಃ. ಶ್ರೀ ವಿಷ್ಣು ರೂಪಾಯ ನಮಃಶಂಕರಾಯ ನಮಃ. ಗುರೂಜಿ, ಮೊದಲಿಗೆ ಈ ದಿನದ ವಿಶೇಷತೆಗಳೇನು ಅಂತ. ಖಂಡಿತ. ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾದರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಅಂತ. ಅಂದರೆ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ತಿಥಿಯಿಂದ ಪ್ರಾರಂಭ ಆಗುತ್ತೆ ಒಂದು ದಿನ. ನಾವು ಹೇಗೆ ಸೂರ್ಯೋದಯ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವೋ ಹಾಗೆ ತಿಥಿಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಪಂಚ ಅಂಗಗಳು ಅಂತ. ಈ ಪಂಚಾಂಗ ಅಂತಕ್ಕಂಥದ್ದು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಮಗೆ ಅತ್ಯವಶ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ನಕ್ಷತ್ರ ದರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಅಂತ. ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಾದಿಗಳಿಂದ ಪ್ರಾರಂಭವಾಗುವಂತಹ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಪಂಚಾಂಗ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಪಂಚಾಂಗ ನೋಡ್ತೀವಿ. ಹಾಗಿದ್ದಾಗ ಇವತ್ತಿನ ದಿನದ ಪಂಚಾಂಗ ಹೇಗಿದೆ ಅಂದರೆ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷ, ಹಾಗೆ ಏಕಾದಶಿ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಏಕಾದಶಿ ಸೋಮವಾರ ಬಂದರೆ ನಾವು ವಿಶೇಷವಾಗಿ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಅತ್ಯಂತ ನಮಗೆ ಅನೇಕಾನೇಕವಾಗಿರ್ತಕ್ಕಂಥ ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂತಹ ಕೃತಕಾರಯಿತವಾಗಿ ಜ್ಞಾನತೋ ಅಜ್ಞಾನತಶ್ಚ ಸ್ವತಃ ಪ್ರೇರಣೆಯವಾಗಿ ಎಲ್ಲ ರೀತಿಯಲ್ಲೂ ಮಾಡಿರತಕ್ಕಂಥ ಸಂಚಿತ ಕರ್ಮಾದಿಗಳನ್ನು ವಿಮುಕ್ತಿಯನ್ನು ಕಾಣುವಂತಹ ಸದವಕಾಶ ಈ ಒಂದು ಏಕಾದಶಿ ತಿಥಿಗಿರ್ತಕ್ಕಂಥದ್ದು. ಒಂದೊಮ್ಮೆ ವಿಷ್ಣುವಿನ ಆರಾಧನೆ, ಅದರಲ್ಲೂ ಕೂಡ ಉಪವಾಸವಿದ್ದು ಆ ವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥ ವಿಶೇಷತೆ ಏಕಾದಶಿ. ಆದರೆ ಶಿವನ ಏಕಾದಶ ರುದ್ರರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಈ ಒಂದು ಸೋಮವಾರದ ದಿವಸ, ಅದರಲ್ಲೂ ಏಕಾದಶಿ ಚಿತ್ತಾ ನಕ್ಷತ್ರ. ಈ ಚಿತ್ತಾ ನಕ್ಷತ್ರ ಕುಜನ ನಕ್ಷತ್ರವಾದುದರಿಂದ ಹೇಗೆ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ವಿವಾಹದಲ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದಂಥವರು ವಾಗರ್ತ ಇವ ಸಂಪೃಕ್ತೋ ವಾಗರ್ತಃ ಪ್ರತಿಪತ್ತಯೇ ಜಗತಃ ಪಿತರಂ ವಂದೇ ಪಾರ್ವತೀ ಪರಮೇಶ್ವರಂ ಅಂತೇಳಿ ಆ ವಾಗರ್ತರಾಗಿರ್ತಕ್ಕಂತಹ ಪಾರ್ವತೀ ಪರಮೇಶ್ವರರನ್ನು ಇವತ್ತಿನ ದಿವಸ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಆ ಸುಬ್ರಹ್ಮಣ್ಯ ವಂದ್ಯಾಯ ವಂದನೀಯಾಯ ವಂಶವೃದ್ಧಿಕರಾಯ ಚ ವೇದವೈದ್ಯ ಸ್ವರೂಪಾಯ ಸುಬ್ರಹ್ಮಣ್ಯಾಯತೆ ನಮಃ ಅಂತೇಳಿ ಸುಬ್ರಹ್ಮಣ್ಯನ ಸನ್ನಿಧಾನ, ಅದರಲ್ಲೂ ಕೂಡ ವಿಶೇಷವಾಗಿ ಸಪರಿವಾರವಾಗಿರ್ತಕ್ಕಂಥ ಶಿವನ ಸನ್ನಿಧಾನಕ್ಕೆ ಮದುವೆ ವಿಳಂಬದಲ್ಲಿರ್ತಕ್ಕಂಥವ್ರು, ಮದುವೆ ಆಪೇಕ್ಷೆಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಶಿವನ ಸನ್ನಿಧಾನದಲ್ಲಿ ಹೋಗಿ 11 ಪ್ರದಕ್ಷಿಣೆಗಳನ್ನು ಮಾಡಿ ವಿಶೇಷವಾಗಿ ಬಿಲ್ವಾರ್ಚನೆಯಿಂದ ಸ್ವಾಮಿಯನ್ನು ಆರಾಧನೆ ಮಾಡಿ ಬಂದಿದ್ದೆ ಆದರೆ ಖಂಡಿತ ಈ ಸೋಮವಾರದಲ್ಲಿ ವಿಶೇಷವಾಗಿ ನಮಗೆ ಶಿವನ ದಿನವಾದುದರಿಂದ, ಅದರಲ್ಲೂ ಕೂಡ ಚಂದ್ರನಿಗೆ ದಿನವಾದದ್ದು ಈ ಸೋಮವಾರವಾದುದರಿಂದ ಚಂದ್ರ ಮತ್ತು ಆ ಶಿವ ಚೂಡೇಶ್ವರ, ಚಂದ್ರ ಚೂಡೇಶ್ವರ ಅಂತೇಳಿ ನಾವು ಶಿವನನ್ನು ಆರಾಧನೆ ಮಾಡ್ತೀವಿ. ಹಾಗಾಗಿ ಇವತ್ತಿನ ವಿಶೇಷ ದಿನದಲ್ಲಿ ಎಲ್ಲರೂ ಕೂಡ ಶಿವನ ಸನ್ನಿಧಾನಕ್ಕೆ ಹೋಗಿ ಆ ಪಾರ್ವತೀ ಪರಮೇಶ್ವರನನ್ನು ಅನನ್ಯವಾಗಿ ಪ್ರಾರ್ಥಿಸಿ ಶುಭವಾಗಲಿ. ಖಂಡಿತ ಗುರುಜಿ. ಇನ್ನು ಶಿವನ ಪೂಜೆಯಲ್ಲಿ ಬಿಲ್ವಪತ್ರೆಗೆ ಯಾಕಷ್ಟು ಮಹತ್ವ ಅಂತ ಅಂದರೆ ನಾವು ಯಾಕೆಂದರೆ ಎಲ್ಲ ವಿಚಾರಗಳನ್ನು ಕೂಡ ನಾವು ಅತಿ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀವಿ. ಆದರೆ ಈ ಆಧ್ಯಾತ್ಮಿಕ ಮತ್ತು ದೇವರ ವಿಚಾರದಲ್ಲಿ ಒಂದಷ್ಟು ನಂಬಿಕೆಗಿಂತ ಒಂದಷ್ಟು ಭಯನೇ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಈ ಸೃಷ್ಟಿ ಹೇಗೆ ಅಂದರೆ ಒಂದು ದೈವಿಕವಾಗಿರ್ತಕ್ಕಂಥ ಶಕ್ತಿಯಿಂದ ಈ ಸೃಷ್ಟಿ ಆಗಿರ್ತಕ್ಕಂಥದ್ದು. ನಾವೆಲ್ಲರಿಗೂ ಕೂಡ ಅದನ್ನು ನಂಬ್ತೀವಿ. ಅಂದರೆ ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತೂ ಮಾನವ ಅಂತೇಳಿ ಮಾನವನಿಗೆ ವಿಶೇಷವಾಗಿ ನಾವು ಆಲೋಚನೆ ಮಾಡಿದಾಗ ಮಾನವನ ಎಲ್ಲ ಆಗುಹೋಗುಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥದ್ದು ಗ್ರಹಗಳಾಗಿರುತ್ತೆ. ಈ ಸೃಷ್ಟಿಯ ನಿಯಮದಲ್ಲಿ ಏನಿದೆ, ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ 3 ವ್ಯಕ್ತಿತ್ವಗಳಿರುತ್ತೆ: ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅಂತಕ್ಕಂಥದ್ದು. ಈ ಜ್ಞಾನವನ್ನು
ಯಾರು ತನ್ನ ಬದುಕಿಗೆ ಅಳವಡಿಸ್ಕೊಳ್ತಾರೋ, ಇಚ್ಛೆಯನ್ನು ಯಾರು ತನ್ನ ಬದುಕಿಗೆ ನೇಮಿಸಿಕೊಳ್ತಾರೋ, ಅನನ್ಯವಾಗಿ ಅವರು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಸಾಂದರ್ಭಿಕ ಬದುಕಿನಲ್ಲಿ ಅದೆಷ್ಟೋ ಅಡೆತಡೆಗಳು ಬಂದಾಗಲೂ ಕೂಡ ನಾವು ದೈವಿಕವಾಗಿರ್ತಕ್ಕಂಥ ದೇವರನ್ನು ಮೊರೆ ಇಟ್ಟಾಗ ಖಂಡಿತ ನಮಗೆ ಆ ಶ್ರೀರಕ್ಷೆಯಾಗಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳು ನಮ್ಮ ಬದುಕಿನಲ್ಲೇ ಕಾಣಿರ್ತಕ್ಕಂಥದ್ದನ್ನು ನಾವು ಮನಗಂಡಿರ್ತೀವಿ. ಹಾಗಾಗಿ ಈ ಬಿಲ್ವಪತ್ರೆ ಅಂತಕ್ಕಂಥದ್ದು ಒಂದು ವಿಶೇಷವಾಗಿ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತೇಳಿ ಒಂದೇ ಒಂದು ಬಿಲ್ವಪತ್ರೆಯನ್ನು ದೇವರ ಪಾದಕ್ಕೆ ಇಟ್ಟು ಪರಮೇಶ್ವರನಿಗೆ, ಅದರಲ್ಲೂ ಕೂಡ ಅಭಿಷೇಕ ಪ್ರಿಯನು ಪರಮೇಶ್ವರನಾಗಿದ್ದರಿಂದ ಜಲಾಭಿಷೇಕ, ಅದರಲ್ಲೂ ಕೂಡ ರುದ್ರಾಭಿಷೇಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಃ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ಋಣಾಯ ಚ ಶಂಕರಾಯ ಚ ಹೀಗೆ ಆ ಮಂತ್ರೋದ್ಘೋಷವನ್ನು ಮಾಡ್ತಾ ಸಂದರ್ಭದಲ್ಲಿ ಈ ಪರಮೇಶ್ವರನು ತಲ್ಲೀನನಾಗಿದ್ದಾಗ ನಾವು ಒಂದು ಬಿಲ್ವಪತ್ರೆಯನ್ನು ದೇವರಿಗೆ ಅರ್ಪಣೆ ಮಾಡೋದರಿಂದ 3 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸಂಚಿತ ಕರ್ಮಗಳಿಂದ ವಿಮುಕ್ತಿ ಆಗ್ತಕ್ಕಂಥದ್ದು ಆ ವಿಶೇಷತೆ ಪರಮೇಶ್ವರನು. ಭಗವಂತ ನಮ್ಮ ಎಲ್ಲ ಪಾಪಕರ್ಮಗಳನ್ನು ಲಯ ಮಾಡತಕ್ಕಂಥವನೇ ಆ ಪರಮೇಶ್ವರ. ಹಾಗಾಗಿ ಪಾಪ ಪುಣ್ಯಗಳನ್ನು ಲೆಕ್ಕಾಚಾರ ಮಾಡುವುದರ ಮುಖಾಂತರ ನಮಗೆ ಬೇಕಾಗಿರ್ತಕ್ಕಂಥ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ವಿಶೇಷವಾಗಿ ಧನ ಸಮೃದ್ಧಿ, ಧಾನ್ಯ ಸಮೃದ್ಧಿ, ಸುಖ ಸಮೃದ್ಧಿಯನ್ನು ಮಾಡ್ತಕ್ಕಂಥ ಶಕ್ತಿ ಪರಮೇಶ್ವರನಲ್ಲಿರ್ತಕ್ಕಂಥದ್ದಿದೆ. ಹಾಗಾಗಿ ಸಾಕಷ್ಟು ಈ ಪ್ರಾಪಂಚಿಕ ಜೀವನದಲ್ಲಿ, ಸಾಂಸಾರಿಕ ಜೀವನದಲ್ಲಿ, ಲೌಕಿಕ ಜೀವನದಲ್ಲಿ ನಾವು ಏನೆಲ್ಲ ಅಡೆತಡೆಗಳಲ್ಲಿ ನಾವು ಮಗ್ನರಾಗಿದ್ದು ಅದರಿಂದ ವಿವೇಚನೆ ಇಲ್ಲದೆ ತೊಂದರೆಗಳಲ್ಲಿ ನಾವು ಒಳಪಟ್ಟಿದ್ದಾಗಲೂ ಕೂಡ ಪರಮೇಶ್ವರನ ಶ್ರೀರಕ್ಷೆ ಇದ್ದರೆ ಖಂಡಿತ ಶುಭವಾಗುತ್ತೆ. ಖಂಡಿತ ಗುರುಜಿ. ಇನ್ನು ಶಿವನನ್ನು ಪೂಜಿಸಿದ್ರೆ ಬಡತನ ನಿವಾರಣೆ ಆಗುತ್ತಾ, ಹೇಗೆ ಅಂತ? ಈ ಬಡತನ ಅಂತಕ್ಕಂಥದ್ದು ನಾನು ಆಗಲೇ ತಿಳಿಸಿದ ಹಾಗೆ ಮನುಷ್ಯನಿಗೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ಅವನ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ಅವನನ್ನು ಆವರಿಸ್ಕೊಂಡಿರುತ್ತೆ. ನಾವು ಜ್ಯೋತಿಷ್ಯದಲ್ಲಿ ನೋಡಿದಾಗಲೂ ಕೂಡ ಜ್ಯೋತಿಷ್ಯಕ್ಕೆ ಬಹಳ ಮುಖ್ಯವಾಗಿ ಜ್ಯೋತಿಷ್ಯದ ಪ್ರಧಾನವನ್ನು ನಾವು ಮನಗೊಂಡಾಗ ಒಬ್ಬ ವ್ಯಕ್ತಿಯ ಸ್ಥಿತಿಗತಿಗಳು ಹೇಗಿದ್ದಾವೆ ಅಂತೇಳಿ ಕುಂಡ್ಲಿಯನ್ನು ಹಾಕಿಕೊಂಡಾಗ ಅದರಲ್ಲಿ ಗುರುವಿನ ಮತ್ತು ಶುಕ್ರನ, ಬುಧನ ಸ್ಥಾನಾದಿಗಳಲ್ಲಿ ಯಾವ ಆ ಸ್ಥಾನಗಳಲ್ಲಿ ಅವರು ಸ್ಥಿತರಿದ್ದಾರೆ, ಆ ಸ್ಥಾನಗಳ ಅಧಿಪತಿಗಳು ಯಾರಾಗಿದ್ದಾರೆ, ಇವರಿಗೆ ಮಿತ್ರರ, ಶುಭರ, ಅಶುಭರ ಅಂತಕ್ಕಂಥ ವಿಚಾರವನ್ನು ಮನಗೊಂಡಾಗ ನಾವು ಸಂಪೂರ್ಣವಾಗಿ ಆ ವ್ಯಕ್ತಿಯ ಜೀವನದುದ್ದಕ್ಕೂ ಹೇಗೆಲ್ಲ ಹಣಕಾಸಿನ ವಿಚಾರದಲ್ಲಿ ಧನ ಮೂಲಂ ಇದಂ ಜಗತ್ತಂತೇಳಿ ಜಗತ್ತೆಲ್ಲ ಕೂಡ ಧನದ ಮೂಲದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಆ ಧನವೇ ಪ್ರಧಾನವಾದರೂ ಕೂಡ ಧನವನ್ನು ನಾವು ಹೇಗೆ ಹೆಚ್ಚಿಸಲಿಕ್ಕೆ ಭಗವಂತನ ಆಶೀರ್ವಾದ ಹೇಗೆ ಇರುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ವಿಶೇಷ. ಎಲ್ಲ ಕರ್ಮಗಳನ್ನು ಕೂಡ ಒಂದೆಡೆ ಸೇರಿಸಿ ಮೂಟೆ ಕಟ್ಟಿ ಬಿಸಾಡುವಂಥ ಶಕ್ತಿ ಆ ಪರಮೇಶ್ವರನಿಗಿದೆ. ಹಾಗಾಗಿ ಪರಮೇಶ್ವರನನ್ನು ನೀವು ಅನನ್ಯವಾಗಿ ನಮಃಶಂಕರಾಯ ಪರಮೇಶ್ವರಾಯ ಅಂಥೇಳಿ ಭಗವಂತನಿಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಭಕ್ತಿ ಮಾತ್ರ. ನೀವು ಎಲ್ಲ ಆಡಂಬರಾದಿಗಳನ್ನು ಕೂಡ ಕೇವಲ ಮನುಷ್ಯನ ಭಾವನೆಗಳಿಗೆ, ಭಾವನಾತ್ಮಕವಾದಂಥ ಮನುಷ್ಯನಿಗೆ ಭಾವನೆಗಳ ಮುಖಾಂತರವಾಗಿ ದೇವರನ್ನು ಸ್ಪರ್ಶಿಸುವಂತಹ ಆ ಶಕ್ತಿ ಇರ್ತಕ್ಕಂಥದ್ದು ಭಾವನೆಗಳಿಗೆ. ಹಾಗಾಗಿ ಭಾವನಾತ್ಮಕವಾಗಿ ನಾವು ದೇವರನ್ನು ಆ ಪ್ರಾರ್ಥನೆ ಮಾಡಿದಾಗ ಖಂಡಿತ ನಮಗೆ ಶುಭವಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ಖಂಡಿತ ಗುರುಜಿ. ಇನ್ನು ಶಿವನನ್ನು ಆರಾಧಿಸುವ ಸರಿಯಾದ ಕ್ರಮ ಯಾವುದು ಅಂತ? ಇಲ್ಲಿ ಬಡತನ ಅಂತಕ್ಕಂಥದ್ದು ನಾವು ಯಾಕಂದರೆ ಒಂದು ನಂಬಿಕೆ ಅಂತಕ್ಕಂಥದ್ದು ಮನುಷ್ಯನಲ್ಲಿರುತ್ತೆ. ಇಲ್ಲಿ ಮನುಷ್ಯ 3 ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾನೆ. ಸಂಪಾದಿಸಿದ ಹಣ ಹೇಗೆ ಉಳಿಸ್ಕೊಳ್ತಾನೆ ಅಂತಕ್ಕಂಥದ್ದು ಅವನ ವಿವೇಚನೆಗೆ ಬಿಟ್ಟಂಥ ವಿಚಾರ. ಆದರೆ ಈ ಬಡತನ ನೀಗಿಸುವ ಸಲುವಾಗಿ ಪರಮೇಶ್ವರನ ರಕ್ಷೆ ಇದ್ದಾಗ ಒಂದು ಕುಟುಂಬಕ್ಕೆ ಒಬ್ಬ ಯಜಮಾನನ ರಕ್ಷೆ ಹೇಗಿರುತ್ತೋ ಹಾಗೆ ಅವನ ಬದುಕಿನಲ್ಲೂ ಕೂಡ ಪರಮೇಶ್ವರನ ಅಥವಾ ದೇವರ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವಿದ್ದಾಗ ಖಂಡಿತ ಅವನಿಗೆ ಯಾವೆಲ್ಲ ಈ ಗ್ರಹಗಳು ಬಾಧಿಸ್ತಾ ಇದ್ದರೂ ಕೂಡ ಪಾಪಗ್ರಹಗಳ ದಶಾಭುಕ್ತಿ ಅನುಸಂಧಾನದಲ್ಲೂ ಕೂಡ ಅವನು ಶುಭವನ್ನು ಕಾಣಬಹುದಂದರೆ ಅದು ಕೇವಲ ದೈವ ಮಂತ್ರದಿಂದ ಮಾತ್ರ ಸಾಧ್ಯ. ಇದು ದೈವಿಕವಾಗಿ ಪ್ರಾರಂಭವಾದಂತಹ ನಮ್ಮ ಜಗತ್ತು ಸೃಷ್ಟಿ, ಸ್ಥಿತಿ, ಲಯ ಈ 3ರ ಮಧ್ಯದಲ್ಲಿ ಪ್ರಾತಃ ಮತ್ತು ಮಾಧ್ಯಾಹ್ನಿಕ ಮತ್ತು ಸಾಯಂ ಸಂಧ್ಯಾ ಸಮಯಗಳು ನಮ್ಮ ಅನುದಿನದಲ್ಲೂ ಕೂಡ ನಮ್ಮನ್ನು ಆ ಕಾಲಪುರುಷನ ಸಂಯೋಜನೆಯಲ್ಲಿ ಬೆಳೆಸ್ಕೊಂಡು ಹೋಗ್ತಾ ಇರ್ತಾನೆ. ಹಾಗಾಗಿ ಆ ಪರಮೇಶ್ವರನ ಅನುಗ್ರಹವನ್ನು ಕಾಣುವ ಸಲುವಾಗಿ
ಈ ದಾರಿದ್ರ್ಯ ನಿವಾರಣೆಗೋಸ್ಕರವಾಗಿ ಮಾಡಬೇಕಾದದ್ದು ವಿಶೇಷತೆ ಏನಪ್ಪ ಅಂದರೆ ಪರಮೇಶ್ವರನಿಗೆ ದ್ವಾದಶಿ ಎಂದು ವಿಶೇಷವಾಗಿ ನಾವು ರುದ್ರಾಭಿಷೇಕವನ್ನು ಮಾಡ್ತೀವಿ, ಪ್ರದೋಷ ಕಾಲ ಅಂತ ಕರಿತೀವಿ. ಇನ್ನೊಂದು ಚತುರ್ದಶಿ ದಿವಸ ಮಾಸ ಶಿವರಾತ್ರಿ ಅಂತ ಕರಿತೀವಿ. ಶಿವರಾತ್ರಿಯಲ್ಲಿ ಬಹಳ ವಿಶೇಷವಾಗಿ ನಮಗೆ ಒಂದು ಶಿವರಾತ್ರಿಯನ್ನು ಮಾತ್ರ ನಾವು ಎಲ್ಲರೂ ಕೂಡ ಪ್ರತ್ಯೇಕವಾಗಿ ಆರಾಧನೆ ಮಾಡ್ತೀವಿ. ಆದರೆ ಪ್ರತಿ ತಿಂಗಳಲ್ಲೂ ಕೂಡ ಒಂದು ಶಿವರಾತ್ರಿ ಬರುತ್ತೆ. ಆ ಶಿವರಾತ್ರಿ ಅಂದರೆ ಅಮಾವಾಸ್ಯೆಗಿಂತ ಇಂದಿನ ದಿವಸ, ಅಂದರೆ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತಕ್ಕಂಥ 2 ಪಕ್ಷಗಳು ಬರುತ್ತೆ. ಈ ಪಕ್ಷದಲ್ಲಿ ವೃದ್ಧಿಯಲ್ಲಿ ಚಂದ್ರನಿದ್ದರೆ ಎಲ್ಲರಿಗೂ ಕೂಡ ಶುಭವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಆದರೆ ಕ್ಷೀಣದಲ್ಲಿದ್ದಂಥ ಚಂದ್ರನು, ಹೇಗೆ ಚಂದ್ರನು ನಮ್ಮ ಮನಃಕಾರಕನಾಗಿರೋದ್ರಿಂದ ಧನಕಾರಕನಾಗಿರ್ತಕ್ಕಂಥವನು ಗುರು ಮತ್ತು ಚಂದ್ರರ ಸಂಯೋಜನೆ ಇದ್ದರೆ ಇದಕ್ಕೆ ನಾವು ಗಜಕೇಸರಿ ಯೋಗ ಅಂತ ನಾವು ಜಾತಕದಲ್ಲೂ ಕೂಡ ವಿಶ್ಲೇಷಣೆಯನ್ನು ಮಾಡ್ತೀವಿ. ಹಾಗಾಗಿ ಆ ಗಜಕೇಸರಿ ಯೋಗವನ್ನು ನೀವು ಸ್ವಯಂಕೃತವಾಗಿ ಕೃಷಿಯಿಂದ ನೀವು ಭಗವಂತನ ಸಮೀಪಕ್ಕೆ ನೀವು ಆ ಭಗವಂತನ ಸಮೀಪದಲ್ಲಿ ನೀವು ಪ್ರಾರ್ಥನೆ ಇಟ್ಟಾಗ ಸಂಪೂರ್ಣವಾಗಿ ಅನುಗ್ರಹವನ್ನು ಕಾಣಬಹುದು. ಹಾಗಾದರೆ ಏನು ಮಾಡಬೇಕು ಅಂದರೆ, ಚತುರ್ದಶಿ ಅಂದರೆ ಅಮಾವಾಸ್ಯೆಗಿಂತ ಇಂದಿನ ದಿವಸದಲ್ಲಿ ಒಂದು ಮನೆಯಲ್ಲಿ ಪರಿಶುದ್ಧವಾಗಿರ್ತಕ್ಕಂಥ ಸ್ಥಳವನ್ನು ನೀವು ನಿಗದಿ ಮಾಡಿಕೊಂಡು ಒಂದು ಮಣೆಯನ್ನಿಟ್ಟು ಮಣೆಯಲ್ಲಿ ಒಂದು ತಟ್ಟೆ ಇಟ್ಟು ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಷತೆ ಹಾಕಿ, ಅಕ್ಷತೆ ಮೇಲೆ ಅರಿಶಿಣದಿಂದ ರಂಗೋಲಿಯಲ್ಲಿ ಅಷ್ಟದಳಗಳನ್ನು ಬರೀರಿ. ಅಂದರೆ ಹೂವು ಮತ್ತು ನಮ್ಮ ಕಮಲದ ಹೂವು ಹೇಗಿರುತ್ತೋ ಆ ಕಮಲದ ಹೂವು ರೀತಿಯಲ್ಲಿ ಬರೀಬೇಕು. ಬರೆದಾದ ನಂತರದಲ್ಲಿ ಆ ಮಧ್ಯದಲ್ಲಿ 2 ನಾವು ಬಹಳ ವಿಶೇಷವಾಗಿ ನಾವು ದ್ವಾದಶಿ ಎಂದು ಅದನ್ನು ನಾವು ಸಂಯೋಜನೆ ಮಾಡ್ತೀವಿ. ಏನಪ್ಪ ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಎಷ್ಟು ಅದ್ಭುತವಾಗಿ ನಮಗೆಲ್ಲ ವಿಟಮಿನ್ಸ್ ಕೂಡ ಅದರಿಂದ ತುಂಬ ಸಿಗುತ್ತೆ ಅಂತಕ್ಕಂಥದ್ದು. ಬೆಟ್ಟದ ನೆಲ್ಲಿಕಾಯಿ ನೋಡಿ, ಬೆಟ್ಟ ಅಂದರೆ ಪರಮೇಶ್ವರ, ಅವನಿಗೆ ಅತೀತವಾದದ್ದು ಅವನು, ಯಾಕೆಂದರೆ ನಿರಾಕಾರನಾಗಿರ್ತಕ್ಕಂಥವನು ಪರಮೇಶ್ವರ. ಬೆಟ್ಟದಲ್ಲಿ ಬೆಳೆಯುವಂತಹ ಆ ಬೆಟ್ಟದ ನೆಲ್ಲಿಕಾಯಿಯನ್ನು ತಗೊಂಡು ಬಂದು ಆ ಮಧ್ಯದಲ್ಲಿ ಏನು ನಾವು ಅಕ್ಕಿಯನ್ನು ಹಾಕಿರ್ತೀವೋ ಅಷ್ಟದಳವನ್ನು ಅರಿಶಿಣದಲ್ಲಿ ಮಾಡಿದಂತಹ ಆ ಅಷ್ಟದಳದ ಮಧ್ಯದಲ್ಲಿ 2 ಆ ಬೆಟ್ಟದ ನೆಲ್ಲಿಕಾಯಿಯನ್ನಿಟ್ಟು ಅದರಲ್ಲಿ ಸ್ವಲ್ಪ ಹೋಳು ಮಾಡಿ, ತುಪ್ಪ ಅಂದರೆ ಮುಖ್ಯವಾಗಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ತುಪ್ಪ ಅಂತಕ್ಕಂಥದ್ದು ಪರಮಶ್ರೇಷ್ಠವಾದಂಥದ್ದು. ಹಾಗಾಗಿ ತುಪ್ಪದ ದೀಪವನ್ನು ಇಟ್ಟು ಅನನ್ಯವಾಗಿ ನೀವು ಆಗಲೇ ತಿಳಿಸಿದ ಹಾಗೆ ಒಂದು ಬಿಲ್ಲುಪತ್ರೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಿ, ಪರಮಾತ್ಮ ನನ್ನ ಎಲ್ಲ ಸಂಚಿತ ಕರ್ಮಗಳು ಕೂಡ ವಿಮೋಚನೆ ಆಗಲಿ ಅಂತೇಳಿ ಭಗವಂತನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ದೀಪ ಹಚ್ಚಿ, ಪರಮೇಶ್ವರನೇ ಅಲ್ಲಿ ಬಂದಿದ್ದಾನೆ, ಯದ್ಭಾವಂ ತದ್ಭವತಿ ಅಂತ. ಹೇಗೆ ಭಾವನಾತ್ಮಕವಾಗಿ ದೇವರ ಸಮೀಪಕ್ಕೆ ಹೋದಾಗ ನಾವು ಏನೋ ಮರೆ ಇಟ್ಟಾಗ ದೇವರಿಂದ ಒಂದು ಹೂವು ಬಿದ್ದರೆ ನಮಗೆ ಅದೇನೋ ಆನಂದ ಆಗುತ್ತೆ. ನಮ್ಮ ಕೆಲಸಗಳು ಕೂಡ ಹಾಗೆ ಆಗುತ್ತೆ. ಯಾಕಂದರೆ ನಮ್ಮ ಮನಸ್ಸಿನ ಕಾರಕನೇ ಚಂದ್ರನು. ಹಾಗಾಗಿ ಮನಸ್ಸಿನ ಕಾರಕನ ಚಂದ್ರನನ್ನು ಪರಮೇಶ್ವರನು ತನ್ನ ಜಟೆಯಲ್ಲಿ ಇಟ್ಕೊಂಡಿದ್ದಾನೆ. ಹಾಗಾದರೆ ಅವನಿಗಿನ್ನೆಷ್ಟು ಶ್ರೇಷ್ಠತೆ ಇದೆ. ಹಾಗಾಗಿ ಆ ಶ್ರೇಷ್ಠತೆಯ ಸಂಕೇತವಾದದ್ದು ಈ ತುಪ್ಪ ಮತ್ತು ಆ ಬೆಟ್ಟದ ನೆಲ್ಲಿಕಾಯಿ ಮೇಲೆ ದೀಪವನ್ನು ಹಚ್ಚಿ ಪರಮೇಶ್ವರ ಬಂದಿದ್ದಾನೆ ಅಂತೇಳಿ ಪ್ರಾರ್ಥನೆ ಮಾಡಿ 11 ಪ್ರದಕ್ಷಿಣೆಗಳನ್ನು ಮನೆಯ ಸುತ್ತು 11 ಪ್ರದಕ್ಷಿಣೆಗಳನ್ನು ಮಾಡಿ ಒಂದು ಕಡೆ ಕೂತ್ಕೊಳ್ಳಿ. ಅದು ಕೂಡ ಉತ್ತರಾಭಿಮುಖವಾಗಿ ಕೂತ್ಕೊಂಡು ವಿಶೇಷವಾಗಿ ಶಿವನನ್ನು ಪ್ರಾರ್ಥಿಸಿ ಓಂ ಹ್ರೀಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು, ಓಂ ಹ್ರೀಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು, ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ. ಇದು ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೇಷ್ಠದಾಯಕವಾಗಿರ್ತಕ್ಕಂತಹ ಶುಭ ಫಲವನ್ನು ಕೊಡ್ತಕ್ಕಂಥ ಏಕಮೇವ ಮಂತ್ರ ಹ್ರೀಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ. ಹಾಗಾಗಿ ಆ ಓಂ ನಮಃ ಶಿವಾಯ ಅಂತಕ್ಕಂಥದ್ದು ಮೋಕ್ಷವನ್ನು ಕಲ್ಪಿಸಿದರೆ, ಹ್ರೀಂ ನಮಃ ಶಿವಾಯ ಅಂತಕ್ಕಂಥದ್ದು ನಮ್ಮ ಬದುಕಿನ ಸಮೃದ್ಧತೆಯನ್ನು ತಂದುಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಹ್ರೀಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು 11 ತಿಂಗಳುಗಳ ಕಾಲ ಅಥವಾ 11 ವಾರಗಳ ಕಾಲ ಸಂಪೂರ್ಣವಾಗಿ ಈ ಒಂದು ವ್ರತವನ್ನು ನೀವು ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಬದುಕಿನಲ್ಲಿ ಅದು ಯಾವೆಲ್ಲ ಸಮಸ್ಯೆಗಳಲ್ಲೇ ನೀವು ಬಳಲ್ತಾ ಇದ್ದರೂ ಕೂಡ, ಯಾವುದೇ ಸಂಚಿತ ಕರ್ಮಗಳು ನಿಮ್ಮನ್ನು ಈ ಬೆಂಬಿಡದೆ ಕಾಡ್ತಾ ಇದ್ದರೂ ಕೂಡ ಅದೆಷ್ಟೋ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳು ಪ್ರತ್ಯಕ್ಷವಾಗಿ ನನಗೆ ಕಂಡಿದ್ದರಿಂದ ನಾನು ಇದನ್ನೇ ಜಗತ್ತಿಗೆ ತಿಳಿಸಬೇಕು ಅಂತಕ್ಕಂಥ ಹಂಬಲದಿಂದ ಇದನ್ನು ತಿಳಿಸ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ಆ ಮಂತ್ರದ ಜೊತೆಗೆ ಅನುದಿನವೂ ಕೂಡ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಪ್ರತಿನಿತ್ಯ 2 ನಿಮಿಷಗಳು ಸಾಕು. ಈ 2 ನಿಮಿಷಗಳ ಕಾಲ ಸ್ನಾನ ಮಾಡಿ ಶುಭ್ರವಾದ ನಂತರದಲ್ಲಿ ತಿಂಡಿ ತಿನ್ನುವ ಮುಂಚೆ ಭಗವಂತನಲ್ಲಿ ಪ್ರಾರ್ಥಿಸಿ ಪರಮೇಶ್ವರನಲ್ಲಿ ಚಿದಾನಂದ ರೂಪಂ
ಶಿವೋಹಂ ಶಿವೋಹಂ ಅಂತಕ್ಕಂಥ ಮಂತ್ರವನ್ನು ಪ್ರತಿನಿತ್ಯ 33 ಬಾರಿ ನೀವು ಈ ಮಂತ್ರವನ್ನು ಜಪಿಸ್ತಾ ಹೋದರೆ, ನೀವು ವೆಹಿಕಲ್ ಡ್ರೈವ್ ಮಾಡ್ತಾ ಇದ್ದೀರಾ, ಎಲ್ಲೋ ಆಫೀಸಲ್ಲಿ ಕೂತ್ಕೊಂಡಿದ್ದೀರಾ, ಹೋಟ್ಲಲ್ಲಿದ್ದೀರಾ, ಯಾವುದೇ ಇದಕ್ಕೆ ಆ ಮೈಲಿಗೆ ಅಂತಕ್ಕಂಥದ್ದಿಲ್ಲ. ಪರಮೇಶ್ವರ ನಿರಾಕಾರನಾದುದರಿಂದ ಅವನನ್ನು ಅನುಕ್ಷಣವೂ ಸ್ಮರಣೆ ಮಾಡಿದರೆ ಸಾಕು, ಅವನು ಸಂತೃಪ್ತನಾಗ್ತಾನೆ. ಹಾಗಾಗಿ ಆ ಭಕ್ತಿ ಭಾವದಿಂದ ಭಗವಂತನನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ನಿಮ್ಮ ಎಲ್ಲ ಅಭಿಷ್ಟಾದಿಗಳು ಕೂಡ ಸಿದ್ಧಿಯಾಗುತ್ತೆ, ಈಪ್ಸಿತ ಫಲಗಳು ಕೂಡ ಸಿದ್ಧಿಯಾಗುತ್ತೆ, ಮನೋಕಾಮನೆಗಳು ಕೂಡ ಸಿದ್ಧಿಯಾಗುತ್ತೆ. ಖಂಡಿತ ಗುರುಜಿ. ಇನ್ನು ರುದ್ರಾಭಿಷೇಕದ ಮಹತ್ವ ಏನು ಅಂತ? ಇಲ್ಲಿ ರುದ್ರ ಅಂದರೆ ವಿಶೇಷವಾಗಿ ನಮಗೆ ಸುಭದ್ರತೆಯನ್ನು ಕೊಡುವಂಥವನು ಅಂತ. ಭಗವಂತ ನಾವು ಸೃಷ್ಟಿಕರ್ತನಾದಂತಹ ಬ್ರಹ್ಮನು, ಸ್ಥಿತಿಕರ್ತನಾದಂಥ ಮಹಾವಿಷ್ಣುವು ಮತ್ತು ಆ ಲಯಕರ್ತನಾಗಿರ್ತಕ್ಕಂಥ ಪರಮೇಶ್ವರ, ಈ ಮೂರೂ ಜನರಲ್ಲೂ ಕೂಡ ವಿಶೇಷವಾಗಿ ನಾವು ಶಂಕರನಿಗೆ ಒಂದು ಹೆಸರಿದೆ. ಏನು ಹೆಸರು ಅಂದರೆ ಬೋಲೋ ಶಂಕರ ಅಂತ. ಅಂದರೆ ಕೆಲವು ವಿಚಾರಗಳನ್ನು ಅತಿ ಶೀಘ್ರವಾಗಿ ನಮಗೆ ಅನುಗ್ರಹ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಶಕ್ತಿ ನಮ್ಮ ಕಣ್ಣು ಮುಂದೆ ಇದೆ ಅಂದರೆ ಅದು ಪರಮೇಶ್ವರ ಮಾತ್ರ. ಅವನ ತಪಸ್ಸು ಅಷ್ಟು ಕಠೋರ. ಯಾಕಂದರೆ ಈ ಜಗತ್ತೆಲ್ಲ ಶಿವಮಯ. ನಾರಾಯಣ ಅಂತಕ್ಕಂಥದ್ದು ನೀರಿನ ಮುಖಾಂತರವಾಗಿ ಹೇಗೆ ಗಾಳಿ ಬೆಳಕಿಗೆ ತನ್ನ ಶಕ್ತಿಯನ್ನು ಫಸಲಿಸುತ್ತಾ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನು ಪ್ರಕೃತಿ ನೀಡ್ತಾನೆ ನಾರಾಯಣ ಅಂದರೆ, ಶಿವ ಎಲ್ಲವನ್ನು ಕೂಡ ತನ್ನಲ್ಲೇ ಅಡಗಿಟ್ಕೊಂಡಿರ್ತಕ್ಕಂಥವನು. ಹಾಗಾಗಿ ಜಲಾಭಿಷೇಕ ಅಂತ ಕರಿತೀವಿ. ಪಂಚಾಮೃತ ಪುರಸ್ಸರವಾಗಿ ಜಲಾಭಿಷೇಕ. ಶಿವನಿಗೆ ಜಲಾಭಿಷೇಕ ಅಂದರೆ ಅತ್ಯಂತ ಪ್ರೀತಿಪಾತ್ರವಾದದ್ದು. ಇಲ್ಲಿ ರುದ್ರನ ಅಭಿಷೇಕ ಅಂತಕ್ಕಂಥದ್ದು 11 ಅನುವಾಕಗಳ ಮುಖಾಂತರವಾಗಿ ರುದ್ರ ಮತ್ತು ಚಮೆ ಅಂತಕ್ಕಂಥದ್ದು. ಇದು ಬದುಕಿಗೆ ರುದ್ರನನ್ನು ಹೊಗಳುವುದು ರುದ್ರವಾದರೆ, ಚಮೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಚಮಕ ಅಂತ ಕರಿತೀವಿ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಫಲಾದಿಗಳನ್ನು ಕೊಡ್ತಕ್ಕಂಥ ಮಂತ್ರಗಳು. ಆ ಎರಡರ ಸಂಯೋಜನೆ ಶಿವ ಮತ್ತು ಶಕ್ತಿಯ ಸಂಯೋಜನೆ ಆಗಿದೆ. ಅಂದರೆ ಏಕಾಚಮೆ, ತಿಸ್ರಶ್ಚಮೆ, ಪಂಚಚಮೆ, ಸಪ್ತಚಮೆ, ನವಚಮೆ, ದಶಚಮೆ ಅಂದರೆ ಎಲ್ಲ ಏಕಾದಶ ರುದ್ರರಿಂದ ಆದಿಯಾಗಿ ತನ್ನ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ಷೋಡಶ ಕರ್ಮಗಳು ನಮ್ಮ ಬದುಕಿನಲ್ಲಿ ಹೇಗೆ ನಮ್ಮ ಜೀವನದುದ್ದಕ್ಕೂ ಅದು ಬರ್ತಾ ಇರತಕ್ಕಂಥದ್ದಾಗುತ್ತೋ, ಆ ಷೋಡಶ ಕರ್ಮಗಳಿಗೆ ಸಂಚಿತ ಕರ್ಮ ಆಡಾದಾಗ ಇನ್ನೊಂದಷ್ಟು ನಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ, ಬಂಧನಯುಕ್ತವಾಗಿ ಮಾಡಿರುತ್ತೆ. ಇದರ ಎಲ್ಲದರ ಆ ಒಂದು ಪೂರ್ಣತೆಯನ್ನು ನಾವು ಪಡೀಬೇಕಾದರೆ ಪರಮೇಶ್ವರನ ಆರಾಧನೆ ಅತ್ಯಂತ ಸೂಕ್ತದಾಯಕವಾದದ್ದು. ಹಾಗಾಗಿ ರುದ್ರಾಭಿಷೇಕ ನಮಗೆ ಮಾಡಲಿಕ್ಕೆ ಬರಲಿಲ್ಲ, ನೀವೇನು ಹೇಳಲಿಕ್ಕೆ ಬರಲಿಲ್ಲ, ಅದಕ್ಕೆ ನಾನು ಹೇಳಿದ್ದು ಸುಲಭವಾಗಿ ಸುಲಲಿತವಾಗಿ ಯಾವ ಸ್ಥಳದಲ್ಲಿ ಬೇಕಾದರೂ ಕೂಡ ಕೂತು ಹೇಳುವಂತಹ ಮಂತ್ರ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಅಂತ. ಹಾಗಾಗಿ ಈಗ ಕೆಲವರು ನಮಃಶಿವಾಯ ಅಂತಕ್ಕಂಥ ಮಂತ್ರ ಹೇಳಬಾರ್ದು ಅಂತಾರೆ. ಹಾಗಾಗಿ ಅದಕ್ಕೆ ರೀಮ್ ಅಂತಕ್ಕಂಥ ಬೀಜಾಕ್ಷರವನ್ನು ಯುಕ್ತವಾಗಿ ನಾವು ಮಾಡಿದಾಗ ಏನೆಲ್ಲ ನಿಮಗೆ ಬೇಕೋ ಅದು ಖಂಡಿತ ಅಲ್ಲಿ ಸಿದ್ಧಿ ಆಗತಕ್ಕಂಥದ್ದಾಗುತ್ತೆ. ಹಾಗಾಗಿ ಗುರುಜಿ ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಶಾಂತಾ ಹತ್ರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಜಮಖಂಡಿಂದ ರೀ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. 1 ರಿಂದ 30 ಒಂದು ಸಂಖ್ಯೆ ಹೇಳಿಮಾ. 25 ರೀ. 25. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹರಿ ಓಂ. ಹರಿ ಓಂ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಗಿದ್ದೀರಾ? ಆರಾಮಿದ್ದೀರಿ ಸರ್, ನೀವು ಆರಾಮ? ಆಗಲಿ, ತಾಯಿ ಒಳ್ಳೇದು ಮಾಡಲಿ. ಹೇಳಿ, ಏನು ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅಮ್ಮ, ನೀವು ಏನು ಮಾಡ್ಕೊಂಡಿದ್ದಾರೆ ಮಗ? ಕಲ್ಯಾಕತ್ತಂತ ಗುರುಜಿ ಹೀಗ್ರಿ. ಏನು ಮಾಡ್ತಿದ್ದಾರೆ? ಡಿಗ್ರಿ ಅದಲ್ರಿ ಗುರುಜಿ. ಹಾಂ, ಏನು ಹೆಸರಂದ್ರಿ? ಸಂತೋಷ್ ಮಹಾಲಿಂಗಯ್ಯ, ರೂಡಲ್ ಬಂಡಿ ಮಾಡ್ತಿದ್ದೀರಿ. ಈಗ ಮುಂದಕ್ಕೆ ಏನು ಮಾಡಬೇಕು ಅನ್ನೋ ಪ್ರಶ್ನೆನಾ ಅಥವಾ ಏನಾದರೂ ಬೇರೆ ವಿಚಾರ ಇದೆಯಾ? ಇಲ್ಲ, ಈಗ ಇಂಜಿನಿಯರಿಂಗ್ ಮಾಡತ್ತಂತ ಗುರುಜಿ ಈಗ ಫಸ್ಟ್ ರೀ. ಅದು ಇನ್ನು ಮುಂದಿನ ಭವಿಷ್ಯ ಅವ್ನು ಹೆಂಗ್ ಐತ್ರಿ, ಮತ್ತೆ ಇದು ಇಂಜಿನಿಯರಿಂಗ್ ಹೆಂಗ್ ಕರೆಕ್ಟ್ ಮಾಡ್ತಾನೆ, ಹೆಂಗ್ ಮಾಡ್ತಾನೆ ಅಂತ ಕೇಳ್ಬೇಕಾಯ್ತು. ಅಮ್ಮ, ಖಂಡಿತ ಒಳ್ಳೆಯದಾಗುತ್ತೆ. ಲಗ್ನಾಧಿಪತಿಯ ದೃಷ್ಟಿ ನೀವು ಹೇಳಿದಂತಹ ಸೂಚನೆಗೆ ಸಂಖ್ಯೆಗೆ ಅನುಸಂಧಾನವಾಗಿ ನೋಡಿದಾಗ ಗುರುವಿನ ಸಂಪೂರ್ಣವಾಗಿರ್ತಕ್ಕಂಥ ದೃಷ್ಟಿ ಇದೆ. ಖಂಡಿತ ನಿಮ್ಮ ಮಗ ವಿದ್ಯಾಭ್ಯಾಸದಲ್ಲಿ ಯಾವುದೇ ಅಡಚಣೆಗಳಿಲ್ಲದೆ ಮುನ್ನುಗ್ಗತಕ್ಕಂಥದ್ದಾಗ್ತಾರೆ. ಹಾಗಾಗಿ ಚಿಂತೆ ಮಾಡುವ ಅಗತ್ಯ ಇಲ್ಲ. ಏನಪ್ಪ ಅಂದರೆ, ಪ್ರತಿ ಗುರುವಾರ ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬರುವಂಥ ಅಭ್ಯಾಸವನ್ನು ಮಾಡಿಸಿ. ಎರಡನೇದಾಗಿ ಶಕ್ತಿ ದೇವತೆಯ ಉಪಾಸನೆ ಅಥವಾ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದ್ರಿಂದಲೂ ಕೂಡ ನಿಮ್ಮ ಮಗನಿಗೆ ಸ್ವಲ್ಪ ಆರೋಗ್ಯದ ಏನಾದರೂ ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳಿಗೆ ಪೂರಕವಾಗಿ ನಿಮಗೆ ಅನುಕೂಲಕರವಾಗಿ ಆಗಬೇಕಂದ್ರೆ ಸುಬ್ರಹ್ಮಣ್ಯನ ಪ್ರಾರ್ಥನೆ,
ಹಾಗೆ ಆ ಗುರುಗಳ ದರ್ಶನ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳ ಜೊತೆ ನೇರವಾಗಿ ಮಾತಾಡಿ. ಗುರೂಜಿ, ಇನ್ನು ಶಿವನಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ? ಇಲ್ಲಿ ಶಿವ ಅಂದರೆ ನಾವು ಒಂದು ಸಂದರ್ಭಗಳಲ್ಲಿ ಶವ ಅಂತ ಕೂಡ ನಾವು ಕರಿತೀವಿ. ಇಲ್ಲಿ ತಾಂತ್ರಿಕದಲ್ಲಿ ಶವಸಾಧನೆಯೂ ಇದೆ. ಆದರೆ ಬಹಳ ಮುಖ್ಯವಾಗಿ ಶಿವನನ್ನು ನಾವು ಎಲ್ಲಿ ನೋಡ್ತೀವಿ? ಸಹಜವಾಗಿ ನೋಡ್ತಕ್ಕಂಥದ್ದು ಎಲ್ಲಿ? ನಮ್ಮ ರುದ್ರಭೂಮಿಗಳಲ್ಲಿ. ಅದಕ್ಕೆ ನಾವು ರುದ್ರಭೂಮಿ ಅಂತ ಕರಿತೀವಿ. ಅಂದರೆ ಸ್ಮಶಾನ ಅಂತ ಕರೀಲಲ್ಲ, ರುದ್ರಭೂಮಿ. ಯಾಕೆ ಪರಮೇಶ್ವರ ರುದ್ರಭೂಮಿಯಲ್ಲಿ ಯಾಕೆ ಇರ್ತಾನೆ ಅಂದರೆ ಈ ಜಗತ್ತು ಲಯವಾದದ್ದು ಅಂತ. ಶಿವನಿಲ್ದಿರ, ಯಾಕೆಂದರೆ ಶಿವಶಕ್ತಿಯ ಯುಕ್ತೋ ಯದಿಭವತಿ ಅಂತೇಳಿ ಆ ಸೌಂದರ್ಯ ಲಹರಿಯಲ್ಲಿ ಪ್ರಾರಂಭ ಆದರೆ ಲಲಿತಾ ಸಹಸ್ರನಾಮದಲ್ಲಿ ಯುಕ್ತಳಾದವಳು ಆ ಜಗದಂಬೆ ಶಿವನಲ್ಲಿ ಯುಕ್ತಳಾದವಳು ಅಂತೇಳಿ ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಆದಂಥವಳು ಕೊನೆಗೆ ಶಿವಶಕ್ತಿ ಯುಕ್ತಳಾಗ್ತಾಳೆ. ಆ ಶಕ್ತಿಯನ್ನು ತಗೊಂಡು ಹೋಗಿ ಎಲ್ಲಿ ಸೇರಿಸ್ತಾಳೆ ಅಂದರೆ ಶಿವನಲ್ಲಿ ಸೇರಿಸ್ತಾಳಂತೆ. ಹಾಗಾಗಿ ಶಿವ ಅಂತಕ್ಕಂಥದ್ದು ರುದ್ರಭೂಮಿ ಅಂತ ನಾವೇನು ಕರಿತೀವೋ, ಈಗ ನಾವು ರುದ್ರಭೂಮಿ ಅಂದರೆ ಯುದ್ಧಭೂಮಿ, ರುದ್ರಭೂಮಿ ಅಂತೆಲ್ಲ ಒಂದಷ್ಟು ವಿಚಾರಗಳನ್ನು ನಾವು ಮಾಡ್ತೀವಿ. ರುದ್ರ ಅಂತಕ್ಕಂಥವನು ನೀನು ಏನೆಲ್ಲ ಕರ್ಮಗಳನ್ನು ಮಾಡಿದ್ದೀಯಾ ತಗೊಂಡು ನನ್ನ ಹತ್ರ ಬಾ, ಕೇವಲ ನನ್ನ ನಾಮಸ್ಮರಣೆ ಎಷ್ಟು ಮಾಡಿದ್ದೀಯ ನೀನು, ಇದಕ್ಕೆ ನಿನಗೆ ಮೋಕ್ಷ ಕೊಡ್ತೀನಿ ನಾನು ಅಂತೇಳಿ ಪರಮಾತ್ಮ ಅಲ್ಲಿ ನಾವೆಲ್ಲರೂ ನಮ್ಮನ್ನು ತಿರಸ್ಕರಿಸಿದಾಗಲೂ ಕೂಡ ಭೂತಾಯಿ ಜೊತೆಗೆ ಪರಮೇಶ್ವರ ಕಾಯ್ತಾ ಇರ್ತಾರಂತೆ. ಹಾಗಾಗಿ ಆ ಭೂತಾಯಿಯ ಸಂಯೋಜನೆ ಪರಮೇಶ್ವರನ ಸಮ್ಮುಖದಲ್ಲಿ ನಡೆಯತಕ್ಕಂಥದ್ದಾಗುತ್ತೆ. ಯಾಕಂದರೆ ಅಲ್ಲಿ ಸಾಕ್ಷಿ ಯಾರಪ್ಪ ಅಂದರೆ ಸಾಕ್ಷಾತ್ ಪರಮೇಶ್ವರ. ನಮ್ಮ ಅಂತಿಮ ಯಾತ್ರೆಯಲ್ಲಿ ಸಾಕ್ಷಾತ್ ಪರಮೇಶ್ವರನ ಆ ಒಂದು ಸಾನ್ನಿಧ್ಯದಲ್ಲಿ ಅವನ ಪ್ರತ್ಯಕ್ಷತೆಯಲ್ಲಿ ಈ ಒಂದು ಕೆಲಸ ನಡೀತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಹಾದೇವಂ ಅಂತ ಮೈಸೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. 1ರಿಂದ 30 ಒಂದು ಸಂಖ್ಯೆ ಹೇಳಿಮಾ. 12. 12. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಗಿದ್ದೀರಾ? ಏನು ತುಂಬಾ ಪ್ರಾಬ್ಲಮ್ಮು, ಅದಕ್ಕೆ ಫೋನ್ ಮಾಡಿದೆ. ತಾಯಿ ಒಳ್ಳೆಯದಾಗುತ್ತೆ ಅಮ್ಮ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಖಂಡಿತ ಸಹಜವಾಗಿ ನೀವು ತಿಳಿಸಿರತಕ್ಕಂಥ ಸಂಖ್ಯೆಗೆ ಅನುಸಂಧಾನವಾಗಿ ನಾವು ಮಾಡಿದಾಗ ಸ್ವಲ್ಪ ಕುಟುಂಬದಲ್ಲೇ ಸಮಸ್ಯೆಗಳು ಕಾಣ್ತಾ ಇದೆ ತಾಯಿ. ಹೌದು ಹೌದು ಗುರುಜಿ. ಸೊ ಇನ್ನೊಂದು, ಮಕ್ಕಳೆಷ್ಟು ಜನ ತಾಯಿ? ಮಕ್ಕಳು ಇಬ್ರು, ಒಬ್ಬ ತೀರೋಗ್ಬಿಟ್ಟ, ಒಬ್ಬನೇ ಇರೋದು. ಅಮ್ಮ, ಅದು ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ನೀವು ತುಂಬ ಅಂದರೆ ನೋವನ್ನು ಅನುಭವಿಸ್ತಾ ಇದ್ದೀರಾ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಪಂಚಮಕ್ಕೆ ಮಾಂದ್ಯ ಸಂಯೋಜನೆ, ಮಕ್ಕಳ ಮೇಲೆ ವಿಪರೀತವಾದಂಥ ವ್ಯಾಮೋಹ, ಆದರೂ ಆ ಮಕ್ಕಳಿಂದ ತುಂಬ ತೊಂದರೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ ತಾಯಿ. ಹೌದು ಗುರುಜಿ. ಅವರಿಂದ ಎಲ್ಲ ಅಕ್ಕಪಕ್ಕ ಮಾಟ ಜಾಸ್ತಿ ಆಗ್ಬಿಟ್ಟೈತಿ. ಇದು ಮಾಟಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಜಿಜ್ಞಾಸೆಗಳು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ನಿಜ. ಆದರೆ ಅದೆಲ್ಲದಕ್ಕಿಂತ ಮಿಗಿಲಾಗಿ ನೀವು ಮಾಡಬೇಕಾದದ್ದು ಏನಪ್ಪ ಅಂದರೆ, ನಿಮಗೆ ಎಂಥ ಮಾಟ ವಾಮಾಚಾರದ ಸಮಸ್ಯೆಗಳಿದ್ದರೂ ಕೂಡ ನೀವು ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ನಿಮ್ಮ ಬದುಕು ಸುಭದ್ರವಾಗಿರುತ್ತೆ. ಹಾಗಾಗಿ ನೀವು ತಿಳಿಸಿದ ಸಂಖ್ಯೆಗೆ ಅನುಸಂಧಾನವಾಗಿ ನಾವು ನೋಡಿದಾಗ ವಿಶೇಷವಾಗಿ ಚಂದ್ರನ ಪ್ರಭಾವ ಹೆಚ್ಚು ಆಗಿರೋದ್ರಿಂದ, ಅಂದರೆ ಸ್ತ್ರೀ ಸಂಬಂಧಿತವಾದಂಥ ತೊಂದರೆಗಳು ನಿಮ್ಮನ್ನು ಕಾಡ್ತಾ ಇರೋದ್ರಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಅಥವಾ ಭೂವರಾಹ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಯಾವುದಾದ್ರೂ 3 ತಿಂಗಳಿಗೊಮ್ಮೆ ನೀವು ಸಮುದ್ರ ಸ್ನಾನವನ್ನು ಮಾಡಿ ಬಂದಿದ್ದೆ ಆದರೆ ಖಂಡಿತ ನಿಮ್ಮ ಫಲಗಳು ನಿವೃತ್ತಿ ಆಗುತ್ತೆ. ಸ್ವಲ್ಪ ಮಂಗಳವಾರ ಮತ್ತು ಶನಿವಾರ ದಿನ ಮನೆಯೆಲ್ಲ ಕೂಡ ಉಪ್ಪನ್ನು ಹಾಕಿ ಮನೆಯನ್ನು ಸಾರಿಸಿ. ಸೊ ಹಾಗಾಗಿ ಎಲ್ಲ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಗಳು ದೂರವಾಗುತ್ತೆ. ಅಮಾವಾಸ್ಯೆ ದಿವಸ ಸ್ವಲ್ಪ ಗಂಜಲ ಸ್ನಾನ ಮಾಡಿ ಪುನಃ ನೀವು ಒಳ್ಳೆ ನೀರಿನಿಂದ, ಶುದ್ಧ ನೀರಿನಿಂದ ಸ್ನಾನ ಮಾಡಿದ್ದೆ ಆದರೆ ಖಂಡಿತ ಶುಭವಾಗುತ್ತೆ ತಾಯಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಕವಿತಾ ಅಂತ ಮೈಸೂರಿಂದ. ನಮಸ್ತೆ. ಹಲೋ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ. ನಮಸ್ಕಾರ. 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 ನಮಸ್ಕಾರ ಗುರು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. 1ರಿಂದ 30 ಒಂದು ಸಂಖ್ಯೆ ಹೇಳಿಮಾ. 5. 5. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಸ್ವಲ್ಪ ಜೋರಾಗಿ ಮಾತಾಡಿ. ತಾಯಿ ಏನು ಕೇಳಬೇಕಿತ್ತು? ಮಗನ ಬಗ್ಗೆ ಸರ್. ಒಳ್ಳೆ ಬುದ್ಧಿವಂತನಿದ್ದಾನಲ್ವಾ? ಇದ್ದಾನೆ ಸರ್. 5. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಏನು ಓದ್ತಿದ್ದಾರೆ?
ಅವನು ಓದ್ತಿಲ್ಲ ಸರ್. ಈಗ ವಾಸು ಅಗರಬತ್ತಿಯಿಂದ ಕೆಲಸ ಮಾಡ್ತಿದ್ದಾನೆ. ವಿಯೆಟ್ನಾಂ ಅಲ್ಲಿ ಇದ್ದಾನೆ. ವಿಯೆಟ್ನಾಂ. ಅವನು ವಿಯೆಟ್ನಾಂ ಅಲ್ಲಿ ಇದ್ದಾನೆ. ಎಷ್ಟು ವರ್ಷ ಓದಿರೋದು 9ನೇ ಕ್ಲಾಸ್ ವರೆಗೆ ಸರ್ ಓದಿರೋದು. ಎಷ್ಟು ವರ್ಷ ಅವನಿಗೆ ಈಗ 33. ಏನಾಗಬೇಕಿತ್ತು ನಿಮಗೆ? ಅವನಿಗೆ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಅಮ್ಮ, ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಸಂಧಾನವಾಗಿ ನಾವು ನೋಡಿದ್ದೆ ಆದರೆ ಕೇತು ಲಗ್ನಕ್ಕೆ ಕೇತು ಬಂದು ಕೂತ್ಕೊಂಡಾಗ ಕೇತು ಏನಾಗಂದರೆ ಮೋಕ್ಷಕಾರಕನು ಅಂತ, ಅದರಲ್ಲಿ ಆಸಕ್ತಿ ಕಡಿಮೆ ಇರುತ್ತೆ ಅಂತಕ್ಕಂಥದ್ದು ತೋರಿಸುತ್ತೆ. ಮದುವೆಯಲ್ಲಿ ಇವರಿಗೆ ಆಸಕ್ತಿ ಕಡಿಮೆ ಇದೆ ಅಂತ. ಹೌದು ಹೌದು. ಸೊ ಈ ಆಸಕ್ತಿ ನಿಮಗೆ ಹುಟ್ಟಬೇಕಂದ್ರೆ ಪಾರ್ವತಿ ಸ್ವಯಂವರ ಅಥವಾ ಪಾರ್ವತಿ ಸನ್ನಿಧಾನದಲ್ಲಿ ಯಾವುದಾದ್ರೂ ಅಮ್ಮನವರ ಶಕ್ತಿ ದೇವತೆ ಸನ್ನಿಧಾನದಲ್ಲಿ ಪ್ರತಿ ಶುಕ್ರವಾರದ ದಿವಸ ಅಥವಾ ಮಂಗಳವಾರದ ದಿವಸ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಸುಮಂಗಲಿಯರನ್ನು ಸತ್ಕರಿಸಿದಾಗ ಖಂಡಿತ ಅಮ್ಮನವರ ಅನುಗ್ರಹವಾಗುತ್ತೆ. ಶೀಘ್ರವಾಗಿ ನಿಮ್ಮ ಮಗನಿಗೆ ಅನುರೂಪಳಾದಂತಹ ಆ ವಧುವು ಸಿಗ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ. ರಾಜು, ಬಸವರಾಜು. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬಸವರಾಜು. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಹಾ ಸರಿ ಅಮ್ಮ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಮ್ದು ಜಯಶ್ರೀಪುರ. ಓಕೆ, 1ರಿಂದ 30 ಒಂದು ಸಂಖ್ಯೆ ಹೇಳಿ ಸರ್. 1ರಿಂದ 30 29. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರೂಜಿ ಅವರೇ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ನಿಮ್ಮ ಸೂಚನೆ ನೋಡ್ತಾ ಇರ್ತೀವಿ. ಏನು ಕೇಳಬೇಕಿತ್ತು ನೀವು? ಅಲ್ಲ, ನಿಮ್ಮ ಕರೆ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ. ಒಳ್ಳೇದಾಗಲಿ. ಕೇಳ್ತಾ ಇರ್ತೀವಿ, ಭಾರಿ ಚೆನ್ನಾಗಿ ಹೇಳಿ ಗುರೂಜಿ. ಏನು ಕೇಳಬೇಕಿತ್ತು? ನಿಮ್ಮ ಪ್ರಶ್ನೆ ಕೇಳಿ ಸರ್. ಏನು ನಮ್ಮ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಇದೆ, ಇದಾಗ್ತಾ ಇಲ್ಲ. ನೋಡಿ, ನೀವು ಸೂಚನೆ ಮಾಡಿದ ಸಂಖ್ಯೆಗೆ ಅನುಸಂಧಾನವಾಗಿ ನೋಡಿದಾಗ ಚಂದ್ರ ಮತ್ತು ಶನಿಯ ಸಂಯೋಜನೆ ಇದೆ. ಅಂದರೆ ಇದು ಶರೀರದಲ್ಲೇ ಹುಟ್ಟಿರ್ತಕ್ಕಂಥ ರೋಗ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದೆ. ಶರೀರದಲ್ಲಿ ಬಂದಿರೋದು, ಮಧ್ಯದಲ್ಲಿ ಬಂದಿರತಕ್ಕಂಥದ್ದಲ್ಲ. ಈ ಶರೀರಕ್ಕೆ ಅದೇ ಶರೀರದ ಕೃಶ ಅಂದರೆ ಶರೀರಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ ನಿಮ್ಮನ್ನು ಇದು ಪೀಡಿಸ್ತಾ ಇದೆ ಅಂತಕ್ಕಂಥದ್ದು. ಇದಕ್ಕೆ ಮುಕ್ತಿಯನ್ನು ಕಾಣಬೇಕಾದ್ರೆ ನೀವು ಮುಖ್ಯವಾಗಿ ಗಾಣಗಾಪುರ, ನಿಮ್ಗೆ ಗೊತ್ತಾ ಗಾಣಗಾಪುರ? ದತ್ತಾತ್ರೇಯರ ಸನ್ನಿಧಾನ ಅಥವಾ ರಾಘವೇಂದ್ರ ಗುರು ಸಾರ್ವಭೌಮರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಪ್ರತಿ 6 ತಿಂಗಳಿಗೊಮ್ಮೆ ಹೋಗಿ ಅಲ್ಲಿರ್ತಕ್ಕಂಥ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಬನ್ನಿ. ಖಂಡಿತ ನಿಮ್ಮ ಆ ಸಮಸ್ಯೆ ರೋಗದ ನಿವೃತ್ತಿ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನೀವು ಗಾಣಗಾಪುರ ಅಥವಾ ನಮ್ಮ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನವಾಗಿರ್ತಕ್ಕಂಥ ಮಂತ್ರಾಲಯ ಪ್ರತಿ 6 ತಿಂಗಳಿಗೊಮ್ಮೆ ಹೋಗಿ ಬನ್ನಿ, ಶುಭವಾಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಶುಭಂ ಭೂಯಾತ್. ಓಂ ತತ್ಸತ್. ಸ್ವಸ್ತಿ ಶ್ರೀಹಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.